ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆಗಿದ್ದಾರೆ. ರವೀಂದ್ರ ರೇಷ್ಮೆ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎನ್ ಚಂದ್ರಶೇಖರ್ ಅವರು BJPಯಿಂದ, ಅಶ್ವಿನ್ ಗೌಡ ಅವರು JDSನಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದಾನೇ ಚರ್ಚೆ ಆರಂಭಿಸ್ತಾ ಇದ್ದೀನಿ. ಪ್ರಶಾಂತ್, ಇಟ್ ಈಸ್ ನಾಟ್ ಅಬೌಟ್ BJP ಕಾಂಗ್ರೆಸ್, ಸೈದ್ಧಾಂತಿಕವಾಗಿ ಏನೂ ಅಲ್ಲ. ದಕ್ಷಿಣದ ರಾಜ್ಯಗಳಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಅನ್ಯಾಯ ಆಗತ್ತೆ. ಇದನ್ನು ಪಕ್ಷಾತೀತವಾಗಿ ಮಾತನಾಡಬೇಕಾದ ಅವಶ್ಯಕತೆ ಇದೆ. ಅದೇ ನಿಶ್ಚಿತವಾಗಿ, ಯಾಕಂದರೆ ಲೋಕಸಭಾ ಸೀಟ್ಗಳು ನಿಮ್ಮ ರಾಜ್ಯದಲ್ಲಿ ಎಷ್ಟಿವೆ ಅನ್ನೋದು ನಿಮ್ಮ ಕೇಂದ್ರದಲ್ಲಿನ ಪೊಲಿಟಿಕಲ್ ಪವರನ್ನು ಕೂಡ ನಿರ್ಧರಿಸುತ್ತೆ. ಅನೇಕ ವಿಷಯಗಳಿರ್ತವೆ. ಹೌದು, ಕಾವೇರಿಯಿಂದ ಹಿಡಿದು ಟ್ಯಾಕ್ಸ್ ರೆವಲ್ಯೂಷನ್ವರೆಗೆ ಅನೇಕ ವಿಷಯಗಳಿರ್ತವೆ. ಆ ಸಂದರ್ಭದಲ್ಲಿ ಈಗ ಸ್ಟಾಲಿನ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಪಿನರಾಯಿ ವಿಜಯನ್ ಇರ್ಬೋದು, ರೇವಂತ್ ರೆಡ್ಡಿ, ಚಂದ್ರಬಾಬು ನಾಯ್ಡು ಹೇಳ್ತಿರ್ತಕ್ಕಂಥ ಅಂಶ ಏನು ಅಂತಂದರೆ, ನೋಡಿ, 3 ಬಾರಿ ಕ್ಷೇತ್ರ ಮರು ವಿಂಗಡಣೆ ಸೀಟ್ಗಳ ಸಂಖ್ಯೆ ಹೆಚ್ಚಳದ ರೂಪದಲ್ಲಿ ಭಾರತದಲ್ಲಾಗಿದೆ. 51ರ ಜನಗಣತಿ ಆಧಾರದ ಮೇಲೆ 52ರ ಚುನಾವಣೆಯಲ್ಲಿ ಸುಮಾರು 10 ಲಕ್ಷ 15,000 16,000 ಒಂದು ಕ್ಷೇತ್ರ ಅನ್ನುವ ರೀತಿಯಲ್ಲಿ ವಿಂಗಡಣೆ 1961ರಲ್ಲಾಯಿತು, 1971ರ ಜನಗಣತಿ ಮೇಲೆ ಆಯಿತು. ಆದರೆ ಆಗ ತಮಿಳುನಾಡೇ ಆಕ್ಷೇಪವನ್ನು ಸಲ್ಲಿಸ್ತು. ನೀವು ಜನಸಂಖ್ಯಾ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದನ್ನು ರಾಜ್ಯಗಳಿಗೆ ಹೇಳ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ನೀವು ಜನಸಂಖ್ಯೆ ಆಧಾರದ ಮೇಲೆ ಸೀಟ್ಗಳ ಸಂಖ್ಯೆಯನ್ನು ನಿರ್ಧಾರ ಮಾಡಿದರೆ ನಮ್ಗೆ ಅನ್ಯಾಯ ಆಗುತ್ತೆ ಅಂದಾಗ 76ರಲ್ಲಿ ಇದನ್ನು ಫ್ರೀಸ್ ಮಾಡಲಾಯಿತು. ಸೀಟ್ಗಳು ಅಂದರೆ ನೋಡಿ, 492 ಇತ್ತು 52ರ ಚುನಾವಣೆಯಲ್ಲಿ. ಅದು 62ರ ಚುನಾವಣೆಯಲ್ಲಿ 522 ಸಮಥಿಂಗ್. 71ರ ನಂತರದ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಆ ಸೆನ್ಸಸ್ ತೆಗೆದುಕೊಂಡಾಗ 543 ಆಯಿತು. 50 ವರ್ಷಗಳ ಕಾಲ ಅದನ್ನು ಫ್ರೀಸ್ ಮಾಡಲಾಯಿತು. 76ರಲ್ಲಿ 25 ವರ್ಷ ಫ್ರೀಸ್ ಮಾಡಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬಂದಾಗ 2001-2ರಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರಲಾಯಿತು, ಮತ್ತು 25 ವರ್ಷ ಫ್ರೀಸ್ ಮಾಡಲಾಯಿತು. ಈಗ 2021ರಲ್ಲಿ ಸೆನ್ಸಸ್ ನಡೀಲಿಲ್ಲ ಕರೋನಾ ಕಾರಣದಿಂದ. 26ರಲ್ಲಿ ಸೆನ್ಸಸ್ ನಡೆಯುತ್ತೆ. ಆ ಸೆನ್ಸಸ್ಸನ್ನು ಆಧಾರವಾಗಿಟ್ಕೊಂಡು ನೀವು ಈಗ 10 ಲಕ್ಷ ಇರೋದನ್ನು 20 ಲಕ್ಷ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆ ಶುರುವಾಗಿದೆ. ಯಾಕಂದರೆ ಈಗ ನೋಡಿ, ನಮ್ಮ ಪಾರ್ಲಿಮೆಂಟ್ನಲ್ಲಿ ಲೋಕಸಭಾ ಸಿಟ್ಟಿಂಗ್ ಕೆಪಾಸಿಟಿ 888. 888 ಇದೆ. ನೀವೀಗ 10 ಲಕ್ಷ ಇದ್ದದ್ದನ್ನು 20 ಲಕ್ಷ ಜನಸಂಖ್ಯೆಗೆ ಒಂದು ಲೋಕಸಭಾ ಸೀಟು ಅಂತಕ್ಕಂಥದ್ದು ಹಿಡಿದ್ರೆ ಹೆಚ್ಚು ಕಡಿಮೆ 753 ಲೋಕಸಭಾ ಕ್ಷೇತ್ರಗಳಾಗ್ತವೆ. ಅಂದರೆ 888 ಇರಬೇಕು ಅಂತಲ್ಲ, ಒಂದು ಫಾರ್ಮುಲಾನ ತೆಗೆದುಕೊಂಡು. ಅದರಲ್ಲಿ ದಕ್ಷಿಣ ಭಾರತಕ್ಕೆ ಏನು ಅನ್ಯಾಯ ಆಗುತ್ತೆ ಅಂತಂದರೆ, ಈಗ ನಾವು 24% MPs ಇದ್ದೀವಿ. ನೋಡಿ, ಕರ್ನಾಟಕದಲ್ಲಿ ಈಗ 28, ತೆಲಂಗಾಣ 17, ಆಂಧ್ರ 25, ಕೇರಳ 20, ತಮಿಳುನಾಡು 39. ನೀವು 20 ಲಕ್ಷ ಅಂತಕ್ಕಂಥದ್ದು ಹಿಡಿದ್ರೆ ತಮಿಳುನಾಡು 2 ಜಾಸ್ತಿ ಆಗುತ್ತೆ, 41 ಆಗುತ್ತೆ. ಕೇರಳ 1 ಕಡಿಮೆ ಆಗುತ್ತೆ, 20 ಇದ್ದದ್ದು 19 ಆಗುತ್ತೆ. ನಾವು 28 ಇದ್ದವ್ರು 36 ಆಗ್ತೀವಿ. ತೆಲಂಗಾಣ 17 ಇದ್ದದ್ದು 20 ಆಗುತ್ತೆ. ಆಂಧ್ರ 25 ಇದ್ದು 29 ಆಗುತ್ತೆ. ಕಾಂಟ್ರಾಸ್ಟ್ ಉತ್ತರ ಪ್ರದೇಶ ತೆಗೆದುಕೊಳ್ಳಿ. ಉತ್ತರ ಪ್ರದೇಶ 80 ಇದ್ದದ್ದು 126ರಿಂದ 128 ಆಗುತ್ತೆ. ಬಿಹಾರ 40 ಇದ್ದದ್ದು 68 ಆಗುತ್ತೆ. ಮಹಾರಾಷ್ಟ್ರ 48 ಇದ್ದದ್ದು 68 ಆಗುತ್ತೆ. ಮಧ್ಯಪ್ರದೇಶ 29 ಇದ್ದದ್ದು ರೌಂಡ್ ಅಬೌಟ್ 44-45 ಆಗುತ್ತೆ. ಅಂದರೆ ನಮ್ಮ ಶೇರು ನಾವು 124% ಇದ್ದದ್ದು 19% ಇಳಿಯುತ್ತೆ ಅಂತ ಲೆಕ್ಕ. ಅಂದರೆ ನಾವು 129 ಇದ್ವಿ ಲೋಕಸಭಾ 543ಯಲ್ಲಿ. ಅದು ಜಾಸ್ತಿ ಆದರೆ ನಾವು 144 ಆಗ್ತೀವಿ. ಆದರೆ ನಮ್ಮ ಪರ್ಸೆಂಟೇಜ್ ಆಫ್ MPs ದಕ್ಷಿಣ ಭಾರತದ್ದು 19 ಆಗ್ತಾರೆ. ನನಗೆ ಇದು ದಕ್ಷಿಣ ಭಾರತನೂ ಅನಿಸ್ತಾ ಇಲ್ಲ. ಯಾಕಂದ್ರೆ ನಾವು ಯಾವಾಗ ಒಟ್ಟಿ ಕೂಡಿ ಏನನ್ನ ಕೇಳ್ತೀವಿ, ರಾಜ್ಯವಾರೇ ಕೇಳ್ತೀವಿ. ಆ ಸಂದರ್ಭದಲ್ಲಿ ಈಗ ನಮ್ಮ ರಾಜ್ಯದಲ್ಲಿ 36 ಸಂಸದರು ಇದ್ರು ಅಂತ ತಿಳ್ಕೊಳ್ಳಿ. ತಮಿಳುನಾಡು, ಕರ್ನಾಟಕ, ಆಂಧ್ರದ ಏನೇ ಗಣಿತ ಆದರೂ ಅದು ಒಟ್ಟಾರೆ ಸೆಂಟರ್ ಇಲೆಕ್ಷನ್ಸ್ ಮೇಲೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಅದರ ಪ್ರಭಾವನೆ ಇಲ್ಲದೆ ಹೋದರೆ ನಮ್ಮ ಮಾತು ಕೇಳೋರು ಯಾರು? ಬಾರ್ಗೇನಿಂಗ್ ಪವರ್ ಏನು? ನಮಗೆ ಬಾರ್ಗೇನಿಂಗ್ ಪವರ್. ಈಗ ನೋಡಿ, ತಮಿಳುನಾಡು ಯಾವಾಗ ಸಮ್ಮಿಶ್ರ ಸರ್ಕಾರ ಇತ್ತು, 9th ಶೆಡ್ಯೂಲ್ನಲ್ಲಿ ಮೀಸಲಾತಿ ಹೆಂಗೆ ತೆಗೆದುಕೊಂಡ್ರು ಅವರು? ಕಾವೇರಿ ವಿಷಯದಲ್ಲಿ ಲಿವರೇಜಿಂಗ್ ಪಾಯಿಂಟ್ ಹೆಂಗೆ ಇಟ್ಕೋತಾ ಇದ್ರು? ಯಾಕಂದ್ರೆ ವಾಜಪೇಯಿ ಗೌರ್ಮೆಂಟಿಗೆ ಇವ್ರ ಬೆಂಬಲ ಇಲ್ಲದೆ ನಡೀತಿರ್ಲಿಲ್ಲ. ಹಾಗಾಗಿ ನನಗನ್ಸುತ್ತೆ ಅಜಿತ್, ದಟ್ ಈಸ್ ವೆರಿ ಕ್ರೂಷಿಯಲ್. ಈಗ ಅಮಿತ್ ಶಾ ಹೇಳ್ತಾ ಇದ್ದಾರೆ 1 ಸೀಟ್ ಕಡಿಮೆ ಆಗಲ್ಲ. ಇಲ್ಲಿ ಸೀಟ್ ಕಡಿಮೆ ಆಗುತ್ತೆ ಅಂತ ಯಾರೂ ಹೇಳಲ್ಲ, ಎಕ್ಸೆಪ್ಟ್ ಕೇರಳ. ಎಲ್ಲರೂ ಸೀಟ್ ಜಾಸ್ತಿ ಆಗ್ತವೆ. ಆದರೆ ನೀವು ಇನ್ಸೆಂಟಿವೈಸ್ ಮಾಡ್ತೀರಾ ಅಂತ.
ನೀವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನು ಈಗ ತರ್ತೀರಿ ಡಿಲಿಮಿಟೇಷನ್ ಸಂದರ್ಭದಲ್ಲಿ ಯಾವ್ಯಾವ ರಾಜ್ಯಗಳು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿವೆ ಅದನ್ನು ಇನ್ಸೆಂಟಿವೈಸ್ ಮಾಡಿ, ಅಷ್ಟೇ. ಅವ್ರಿಗೆ +5 +6 ಸೀಟ್ ಕೊಟ್ಟರು, ಅದನ್ನು ಬ್ಯಾಲೆನ್ಸ್ ಮಾಡಿದರೆ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿದಿತ್ತು. ಇಲ್ಲ ಅಂದರೆ ಅಜಿತ್, ಇದು ನಾರ್ತ್ ಸೌತ್ ಡಿವೈಡ್ನ ಚರ್ಚೆ ಇನ್ನೊಮ್ಮೆ ಹುಟ್ಟಾಕ್ತಕ್ಕಂಥ ಲಕ್ಷಣ. ಡೆಫಿನೆಟ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.